ಕೊನೆಗೂ ಬ್ಯಾಂಗ್ಳೂರು ಫ್ಯಾನ್ಸ್ಗಳ 16 ವರ್ಷದ ಕನಸು ನನಸಾಯಿತು. ಬೆಂಗಳೂರು ಹುಡುಗಿಯರು ಪ್ರೀಮಿಯರ್ ಲೀಗ್ನ ಮೊದಲ ಟ್ರೋಫಿಯನ್ನು ಗೆದ್ದುಕೊಟ್ಟಿದ್ದಾರೆ. ಮೆನ್ಸ್ ತಂಡ ಮಾಡದೇ ಇರುವಂಥ ಸಾಧನೆಯನ್ನು ಮಾಡಿ ತೋರಿಸಿದ ಬೆಂಗಳೂರಿನ ಮಹಿಳಾ ತಂಡ ಸ್ಮೃತಿ ಮಂದನ ಅವರು ಮೊದಲ ಟ್ರೋಫಿಯನ್ನು ಗೆದ್ದು ಬೆಂಗಳೂರು ಫ್ಯಾನ್ಸ್ಗೆ ಇವತ್ತು ಹಬ್ಬದ ಊಟವನ್ನು ಬಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಹಳಷ್ಟು ದಿನಗಳಿಂದ IPLನಲ್ಲಿ ಮೆನ್ಸ್ ತಂಡ ಕಪ್ಪನ್ನು ಗೆದ್ದಿರಲಿಲ್ಲ. 2008ರಲ್ಲಿ ರಾಹುಲ್ ದ್ರಾವಿಡ್ ಅವರು ಮೊದಲ ಕ್ಯಾಪ್ಟನ್ಸಿಯನ್ನು ಮಾಡ್ತಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ. ಅಲ್ಲಿಂದ ಇಲ್ಲಿನವರೆಗೆ ಮೆನ್ಸ್ ತಂಡ ಕಪ್ಪನ್ನು ಗೆದ್ದಿರಲಿಲ್ಲ. ಕಳೆದ ಬಾರಿ ಟಾಟಾ ವುಮೆನ್ಸ್ IPL ನಡೆಯುತ್ತೆ, ಅದರಲ್ಲೂ ಕೂಡ ಬೆಂಗಳೂರು ಕಪ್ಪನ್ನು ಗೆದ್ದಿರಲಿಲ್ಲ. ಬೆಂಗಳೂರು 3.4 ಕೋಟಿಗಳನ್ನು ಕೊಟ್ಟು ಸ್ಮೃತಿ ಮಂದನ ಅವರನ್ನು ಬೈ ಮಾಡಿರುತ್ತೆ. ಮೊದಲ ಆವೃತ್ತಿನಲ್ಲಿ RCB ಕಪ್ ಗೆಲ್ಲತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಮುಂಬೈ ಇಂಡಿಯನ್ಸ್ನ ಹರ್ಮನ್ ಪ್ರೀತ್ ಕೌರ್ ಅವರು RCB ಕೈನಿಂದ ಕಪ್ಪನ್ನು ಕಿತ್ಕೊಂಡ್ರು ಅಂತಲೇ ಹೇಳ್ಬೋದು. ಮೊದಲ ಆವೃತ್ತಿಯಲ್ಲಿ ನಿರಾಸೆಗೊಳಿಸಿದ್ದ ಸ್ಮೃತಿ ಮಂದನ ಅವರು ಎರಡನೇ ಆವೃತ್ತಿಯಲ್ಲೇ ಕಪ್ಪನ್ನು ಗೆದ್ದುಕೊಟ್ಟಿದ್ದಾರೆ. ಮೆನ್ಸ್ ತಂಡದಲ್ಲೂ ಕೂಡ ಮೊದಲ ಆವೃತ್ತಿಯಲ್ಲಿ 7ನೇ ಸ್ಥಾನವನ್ನು ಪಡೆದಿದ್ದ ನಮ್ಮ ಬೆಂಗಳೂರು ತಂಡ ಎರಡನೇ ಆವೃತ್ತಿಯಲ್ಲಿ ಅನಿಲ್ ಕುಂಬ್ಳೆ ಅವರ ನೇತೃತ್ವದಲ್ಲಿ ಸೆಕೆಂಡ್ ಪೊಸಿಷನನ್ನು ಗೆದ್ದಿರುತ್ತೆ. ಅದೇ ರೀತಿ ವುಮೆನ್ಸ್ ತಂಡ ಈಗ ಎರಡನೇ ಆವೃತ್ತಿಯಲ್ಲೇ ಕಪ್ಪನ್ನು ಗೆದ್ದು ಬಿಗಿದೆ. ಸ್ಮೃತಿ ಮಂದನ ಅವರು ಈ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲು ಟಾಸ್ ಗೆದ್ದ ದೆಹಲಿ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಸ್ಮೃತಿ ಮಂದನ ಅವರು ಈ ಪಿಚ್ನಲ್ಲಿ ನಾವು ಕೂಡ ಬ್ಯಾಟಿಂಗನ್ನು ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ನೋ ವರೀಸ್, ಈ ಪಿಚ್ಚಲ್ಲಿ ಆ್ಯಕ್ಚುಲಿ ಟಾಸ್ ಮಹತ್ತರ ಪಾತ್ರವನ್ನು ವಹಿಸಲ್ಲ, ಹಾಗಾಗಿ ವಿ ಆರ್ ಓಕೆ ಅಂತ ಹೇಳಿ ಹೋಗ್ತಾರೆ. ಆ ನಂತರ ನಡೆದಿದ್ದು ಹಿಸ್ಟ್ರಿ. ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ ದೆಹಲಿ ತುಂಬಾ ಸಖತ್ತಾಗಿ ಬ್ಯಾಟ್ ಮಾಡ್ತಾಯಿತ್ತು. ದೆಹಲಿಯ ಪರವಾಗಿ ಶಫಾಲಿ ವರ್ಮಾ ಅವರು ಅತ್ಯದ್ಭುತ ಬ್ಯಾಟಿಂಗನ್ನು ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಶಫಾಲಿ ವರ್ಮಾ ಅವರು ಕೇವಲ 27 ಎಸೆತಗಳಲ್ಲಿ 3 ಸಿಕ್ಸರ್ ಮತ್ತು 2 4ಗಳನ್ನು ಸೇರಿದಂತೆ 44 ರನ್ಗಳನ್ನು ಬಾರಿಸಿದ್ರು. ಅವರು ಬಹುಶಃ 162ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಅವರಿಗೆ ಜೊತೆಯಾಗಿ ಲ್ಯಾನಿಂಗ್ ಅವರು ಕೂಡ ಉತ್ತಮವಾದಂಥ ಒಂದು ಬ್ಯಾಟಿಂಗನ್ನೇ ಮಾಡ್ತಾಯಿದ್ರು. ಕೇವಲ 7 ಓವರ್ಗಳ ಹೊತ್ತಿಗೆ ದೆಹಲಿ 64 ರನ್ಗಳನ್ನು ಕಲೆ ಹಾಕಿತ್ತು. ಅದರಲ್ಲಿ ಶಫಾಲಿ ವರ್ಮಾ ಅವರು ಮಾತ್ರ 26 ಬಾಲ್ಗಳಲ್ಲಿ 44 ರನ್ಗಳನ್ನು ಗಳಿಸಿದ್ರು. ಆಗ 7.1ನೇ ಓವರ್ನಲ್ಲಿ ಸ್ಮೃತಿ ಮಂದನ ಅವರು ಬಾಲನ್ನು ತೆಗೆದು ಮೊಲ್ನೆಕ್ಸ್ ಅವರ ಕೈಯಲ್ಲಿ ಇಡ್ತಾರೆ. ಆಗ ಶಫಾಲಿ ವರ್ಮಾ ಅವರು ಬಾಲನ್ನು ಡೀಪ್ ಮಿಡ್ ವಿಕೆಟ್ನತ್ತ ಬಾರಿಸಿ 6 ಹೊಡೆಯೋ ಯತ್ನ ಮಾಡ್ತಾರೆ. ಆದರೆ ಬಾಲ್ ಫೀಲ್ಡರ್ನ ಕೈ ಸೇರತ್ತೆ. ಅಲ್ಲಿಂದ ಮ್ಯಾಚ್ RCB ಕಡೆ ವಾಲತ್ತೆ. ಅದೇ ಓವರ್ನಲ್ಲಿ ಜೆಮಿಮಾ ಮತ್ತು ಅಲೈಸ್ ಕ್ಯಾಪ್ಸಿ ಇಬ್ಬರು ಡಕ್ಔಟ್ ಆಗಿ ಹೊರಗೆ ಹೋಗ್ತಾರೆ. ಆಗ ಮೊದಲ ಪ್ರೀಮಿಯರ್ ಲೀಗ್ನ ಟ್ರೋಫಿ ಬೆಂಗಳೂರಿನ ಕಡೆ ಮುಖ ಮಾಡೋ ರೀತಿಯಲ್ಲೇ ಇರುತ್ತೆ. ಅನಂತರ 10ನೇ ಓವರ್ನಲ್ಲಿ 74 ರನ್ಗಳಾಗಿದ್ದಾಗ ಶ್ರೇಯಾಂಕ ಪಾಟೀಲ್ ಅವರು ದೆಹಲಿಯ 4ನೇ ವಿಕೆಟನ್ನು ಕೆಡವುತ್ತಾರೆ. ಆಗ ಬೆಂಗಳೂರು ಹುಡುಗಿಯರ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಸ್ಮೃತಿ ಮಂದನ ಲುಕ್ಸ್ ಸೋ ಕಾನ್ಫಿಡೆಂಟ್. ಯಾಕಂದರೆ ಕೇವಲ 7 ಓವರ್ಗೆ 64 ರನ್ಗಳಿಂದ ಮಾಡಿದ್ದ ದೆಹಲಿ ನಂತರ 13ನೇ ಓವರ್ವರೆಗೆ ಗಳಿಸಿದ್ದು ಕೇವಲ 80 ರನ್ಗಳನ್ನು ಮಾತ್ರ. ಅಂದರೆ ಅನಂತರದ 6 ಓವರ್ಗಳಲ್ಲಿ ದೆಹಲಿ ಗಳಿಸಿದ್ದು ಕೇವಲ 14 ರನ್ಗಳನ್ನು ಮಾತ್ರ. ಹಾಗಾಗಿಯೇ ಬೆಂಗಳೂರು ಹುಡುಗಿಯರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು ಫೀಲ್ಡ್ನಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಆಫ್ಟರ್ ಸ್ಟ್ರಾಟಜಿಕ್ ಟೈಮ್ಔಟ್ ಮೊದಲ ಬಾಲ್ನಲ್ಲೇ ಶೋಭನಾ ಆಶಾ ಅವರು ಬೆಂಗಳೂರಿಗೆ ಮತ್ತೊಂದು ವಿಕೆಟನ್ನು ಕಿತ್ತು ಕೊಡ್ತಾರೆ. ಆನಂತರ ಅದೇ ಓವರ್ನಲ್ಲಿ ಶೋಭನಾ ಆಶಾ ಅವರು ಜೆಸ್ ಜೊನಾಸನ್ ಅವರ ವಿಕೆಟನ್ನು ಕೂಡ ಕೀಳ್ತಾರೆ. ನಂತರ 14ನೇ ಓವರ್ನಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ಕೂಡ ಮತ್ತೊಂದು ವಿಕೆಟನ್ನು ಗಳಿಸ್ತಾರೆ. 14.1 ಓವರ್ಗಳ ಒಳಗೆ 7 ವಿಕೆಟ್ಗಳನ್ನು ಕಳೆದುಕೊಂಡು ದೆಹಲಿ ಕೇವಲ 88 ರನ್ಗಳನ್ನು ಗಳಿಸಿರುತ್ತೆ. ಆನಂತರ ಬಾಲಂಗೋಚಿಗಳೆಲ್ಲ ಸೇರಿ 113 ರನ್ಗಳೊಳಗೆ ಔಟ್ ಆಗ್ತಾರೆ. ದೆಹಲಿ 113 ರನ್ಗಳಲ್ಲಿ
ಆಲ್ ಔಟ್ ಆಗುತ್ತೆ. ಅಂದರೆ ಬೆಂಗಳೂರಿನ ಮಟ್ಟಿಗೆ ಬೌಲಿಂಗ್ನಲ್ಲೇ ಆಫ್ ವರ್ಕ್ ಡನ್ ಅನ್ನುವಂಥ ಪರಿಸ್ಥಿತಿನಲ್ಲೇ ಇರುತ್ತೆ. ನಿಜಕ್ಕೂ ಬೆಂಗಳೂರಿನ ಹುಡುಗಿಯರು ಉತ್ತಮವಾದಂಥ ಒಂದು ಬೌಲಿಂಗ್ ಪ್ರದರ್ಶನವನ್ನು ತೋರಿದ್ರು ಅಂದರೆ ತಪ್ಪಾಗೋದಿಲ್ಲ. ರಿಯಲಿ ಹ್ಯಾಟ್ಸ್ ಆಫ್ ಟು ದ ಬೌಲರ್ಸ್. ನಂತರ ಬ್ಯಾಟಿಂಗ್ಗೆ ಬಂದ ಸ್ಮೃತಿ ಮಂದಾನ ಮತ್ತು ಸೋಫಿ ಡಿವೈನ್ ಇಬ್ಬರು ಸೇರಿ ಅದ್ಭುತ ಬ್ಯಾಟಿಂಗ್ ಮಾಡಿದ್ರು. ನಿಜಕ್ಕೂ ಬೆಂಗಳೂರಿಗೆ ಉತ್ತಮ ಅಡಿಪಾಯವನ್ನು ಹಾಕ್ಕೊಟ್ರು ಅಂತಲೇ ಹೇಳ್ಬೋದು. ಸ್ಮೃತಿ ಮಂದಾನ ಅವರು 39 ಬಾಲ್ಗಳಲ್ಲಿ 31 ರನ್ಗಳನ್ನು ಗಳಿಸಿದರೆ, ಡಿವೈನ್ ಅವರು 27 ಎಸೆತಗಳಲ್ಲಿ 32 ರನ್ಗಳನ್ನು ಗಳಿಸಿದರು. ನಂತರ ಎಲಿಸಿ ಪೆರಿ ಅವರು ಅತ್ಯುತ್ತಮವಾಗಿ ಆಡಿದ್ರು. ಕೇವಲ 37 ಬಾಲ್ಗಳಲ್ಲಿ 35 ರನ್ಗಳನ್ನು ಗಳಿಸಿದರು. ಈಗಾಗಲೇ ನಮಗೆ ಗೊತ್ತು, ಈ ಹಿಂದಿನ 2 ಪಂದ್ಯಗಳಲ್ಲಿ ಎಲಿಸಿ ಪೆರಿ ಅವರು ಅದ್ಭುತವಾದಂಥ ಆಟವನ್ನು ಆಡಿದರು. ಒಂದು ಮ್ಯಾಚ್ನಲ್ಲಿ 6 ವಿಕೆಟ್ಗಳನ್ನು ಪಡೆದು 40 ರನ್ಗಳನ್ನು ಗಳಿಸಿದರು. ಹಾಗೆ ಕಳೆದ ಪಂದ್ಯಗಳಲ್ಲೂ ಕೂಡ ಅದ್ಭುತವಾದ ಆಟವನ್ನು ಆಡಿ ಬೆಂಗಳೂರು ಫೈನಲ್ಗೆ ಬರೋದಕ್ಕೆ ಕಾರಣವಾಗಿದ್ದರು ಎಲಿಸಿ ಪೆರಿ ಅವರು. ಹಾಗೆ ರೀಚಾ ಘೋಷ್ ಅವರು ಕೂಡ ಅತ್ಯದ್ಭುತವಾದಂಥ ಆಟವನ್ನು ಆಡಿದ್ದಾರೆ. ಇಡೀ ಸರಣಿಯುದ್ದಕ್ಕೂ ರೀಚಾ ಘೋಷ್ ಅವರು ತಮ್ಮಿಂದಾದ ಸಾಧನೆಯನ್ನು ತಂಡಕ್ಕೆ ಕೊಡುತ್ತಲೇ ಬಂದಿದ್ದಾರೆ. ಇದೆಲ್ಲವುಗಳ ಕಾರಣದಿಂದ ಬೆಂಗಳೂರು ಈ ಬಾರಿ ಸರಣಿಯನ್ನು ಗೆದ್ದು ಬೀಗಿದೆ. ಬೆಂಗಳೂರು ಮೊದಲ ಪ್ರೀಮಿಯರ್ ಲೀಗನ್ನು ಗೆದ್ದು RCB ತಂಡದ RCB ಫ್ಯಾನ್ಗಳಿಗೆ ಹಬ್ಬದೌತಣವನ್ನು ಬಡಿಸಿದೆ ಅಂತ ಹೇಳ್ಬೋದು. ನಿಜಕ್ಕೂ RCB ಫ್ಯಾನ್ಗಳು ಈ ಒಂದು ಅವಕಾಶಕ್ಕಾಗಿ 16 ವರ್ಷಗಳಿಂದ ಕಾಯ್ತಿದ್ದರು. 16 ವರ್ಷದ ನಂತರ ಮರಳಿ ಬಂದಳು ಸೀತೆ ಅನ್ನೋ ರೀತಿಯಲ್ಲಿ RCB 16 ವರ್ಷಗಳ ನಂತರ ಕಪ್ಪನ್ನು ಗೆದ್ದು ಬೀಗಿದೆ. ನಿಜಕ್ಕೂ RCB ಅಭಿಮಾನಿಗಳಿಗೆ ಸಲ್ಯೂಟ್ ಅಂತ ನಾನು ಬೆಳಿಗ್ಗೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೆ. ಯಾಕೆಂದರೆ 16 ವರ್ಷಗಳಿಂದ RCBಯ ಅಭಿಮಾನಿಗಳು ಸಾಕಷ್ಟು ಪೇಷನ್ಸ್ನಿಂದ ಕಾಯ್ತಾ ಇದ್ರು. ಯಾವತ್ತು RCB ತಂಡವನ್ನು ಬಿಟ್ಟುಕೊಟ್ಟಿರಲಿಲ್ಲ. ಅದು RCB ವುಮೆನ್ಸ್ ತಂಡ ಆಗಿರ್ಬೋದು, RCB ಮೆನ್ಸ್ ತಂಡ ಆಗಿರ್ಬೋದು. ಒಂದು ದಿನವೂ ಕೂಡ RCBಯ ಫ್ಯಾನ್ಸ್ಗಳು RCBಯನ್ನು ಬಿಟ್ಟು ಕೊಟ್ಟಿರಲಿಲ್ಲ. RCBಗೆ ಸಪೋರ್ಟ್ ಆಗಿ ನಿಂತಿದ್ರು. ಆ ಒಂದು ಸಪೋರ್ಟ್ಗೆ, ಆ ಒಂದು ಟ್ರೂ ಲವ್ಗೆ ಸಿಕ್ಕ ಮೊದಲ ಟ್ರೋಫಿ ಇದು ಅಂತಲೇ ಹೇಳ್ಬೋದು. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಕೂಡ ಮೊನ್ನೆ ಸ್ಮೃತಿ ಮಂದಾನ ಅವರ ಜೊತೆಯಲ್ಲಿ ಮಾತಾಡುವಾಗ ಹೇಳಿದರು, ಯು ಗೆಟ್ ದ ಫಸ್ಟ್ ಟ್ರೋಫಿ, ಡೋಂಟ್ ಮಿಸ್ ದ ಟ್ರೋಫಿ ಅಂತ, ವಿ ಫಾಲೋ ಯು ಅಂತ. ಯಾಕಂದರೆ ಮಾರ್ಚ್ 22ನೇ ತಾರೀಕು ಮೆನ್ಸ್ IPL ಸ್ಟಾರ್ಟ್ ಆಗ್ತಾ ಇದೆ. ಇದೇ ಒಂದು ಖುಷಿನಲ್ಲಿ ಮೆನ್ಸ್ ಕೂಡ ಈ ಬಾರಿ IPL ಟ್ರೋಫಿಯನ್ನು ಗೆಲ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಿಜಕ್ಕೂ ಒಂದು ತಂಡಕ್ಕೆ ಇದು ಬೂಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಗೆಲುವು ಮೆನ್ಸ್ IPL ತಂಡಕ್ಕೆ ಕೂಡ ಒಂದು ನಿಜವಾದ ಬೂಸ್ಟನ್ನು ಒದಗಿಸುತ್ತೆ. ಸಚಿನ್ ತೆಂಡೂಲ್ಕರ್ ಅವರು ಹೇಳೋವಂತೆ ಇದು ಬೂಸ್ಟ್ ಆಫ್ ದ ಎನರ್ಜಿ ಆಗುತ್ತೆ. ಯಾಕಂದರೆ ವಿರಾಟ್ ಕೊಹ್ಲಿ ಮತ್ತು ತಂಡ ಈ ಬಾರಿ IPL ಟ್ರೋಫಿಯನ್ನು ಗೆದ್ದು ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.